ನಮಸ್ತೆ ಎಲ್ರಿಗೂ. ನಾನಿವತ್ತು ಯಾವ ಮಾಹಿತಿಯ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ, ಇನ್ನು ಮುಂದೆ ಕೇಂದ್ರ ಸರ್ಕಾರದಿಂದ ಎಲ್ರಿಗೂ ಕೂಡ ಪ್ರತಿ ತಿಂಗಳು 1,000 ರೂಪಾಯಿ ಅನ್ನುವಂಥದ್ದು ಸಿಗ್ತಾ ಇದೆ. ನಮ್ಮ ಒಂದು ಕರ್ನಾಟಕದ ಜನರಿಗೆ ಮಾತ್ರ ಅಲ್ಲ, ಭಾರತದಲ್ಲಿರುವಂತಹ ಜನರಿಗೆ ಸಿಗ್ತಾ ಇರುವಂಥದ್ದು ಮೋದಿ ಸರ್ಕಾರದಿಂದ ಅಂತಂದರೆ ಕೇಂದ್ರ ಸರ್ಕಾರದಿಂದನೇ ಹಣ ಅನ್ನುವಂಥದ್ದು ಸಿಗ್ತಾ ಇರುವಂಥದ್ದು. ಹಾಗಾದರೆ ಈ ಒಂದು ಯೋಜನೆ ಯಾವುದು, ಯಾರಿಗೆ ಸಿಗ್ತಾ ಇದೆ, ಏನೇನೆಲ್ಲ ಇರಬೇಕು, ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕುವಂಥದ್ದು ಪ್ರತಿಯೊಂದು ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅರ್ಥ ಆಗಬೇಕು ಅಂತ ಅಂದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾರಿಗೆಲ್ಲ 1,000 ರೂಪಾಯಿ ಸಿಗುತ್ತೆ ಅನ್ನುವಂಥದ್ದು. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ವೀಕ್ಷಕರೇ, ಈಗಾಗಲೇ ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಅನ್ನುವಂಥದ್ದು ಸಿಗ್ತಾ ಇದೆ. ಇದರಿಂದ ಸಾಕಷ್ಟು ಮನೆಯಲ್ಲಿ ಒಳ್ಳೆಯ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು. ಕೃಷಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ, ಔಷಧಿಗಳನ್ನು ತರೋದಕ್ಕಾಗಿರಬಹುದು, ಮಕ್ಕಳ ಒಂದು ಟ್ಯೂಷನ್ ಫೀಸ್ಗಾಗಿರಬಹುದು, ಮನೆಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳನ್ನು ತಗೊಳ್ಳೋದಕ್ಕಾಗಿರಬಹುದು, ಯಾವ್ಯಾವುದೋ ಅಂದರೆ ಒಳ್ಳೆಯ ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಹಾಗೆ ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ನೋಡಿ ಬೇರೆ ರಾಜ್ಯಗಳು ಕೂಡ, ಅಂದರೆ ಕೆಲವೊಂದು ರಾಜ್ಯಗಳು ಒಂದು ಹೊಸ ಯೋಜನೆಗಳನ್ನು ತಂದರು ನಮ್ಮ ಸರ್ಕಾರದಿಂದ, ನಮ್ಮ ಒಂದು ರಾಜ್ಯದ ಪ್ರಜೆಗಳಿಗೂ ಕೂಡ ಯೂಸ್ ಆಗಲಿ ಅಂತ. ಇದನ್ನೇ ನೋಡಿಬಿಟ್ಟು ಕೇಂದ್ರ ಸರ್ಕಾರ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದನೇ ಎಲ್ರಿಗೂ ಕೂಡ, ಅಂದರೆ ಎಲ್ಲ ರಾಜ್ಯದ ಮಹಿಳೆಯರಿಗೂ ಕೂಡ ಹಣವನ್ನು ಕೊಟ್ಟರೆ ಇನ್ನೂ ಕೂಡ ಯೂಸ್ ಆಗುತ್ತೆ ಅಲ್ವಾ. ಕೇವಲ ರೇಷನ್ ಕೊಡುವಂಥದ್ದು ಮಾತ್ರ ಅಲ್ಲ, ಈ ರೀತಿಯಾಗಿ 1,000 ಹಣವನ್ನು ಕೊಟ್ಟರೆ ಎಷ್ಟೊಂದು ಕಡೆ ಉಪಯೋಗ ಆಗುತ್ತೆ. ಕೆಲವೊಬ್ಬರಿಗೆ 1,000 ಅಂತ ಅಂದರೆ ಏನೂ ಅಲ್ಲ ಅನ್ನಿಸ್ಬಹುದು, ಆದರೆ ಕೆಲವೊಂದು ಕಡೆ ಅಂತೂ 1,000 ರೂಪಾಯಿ ಅಂತಂದರೆ ತುಂಬಾ ದೊಡ್ಡ ಬೆಲೆ ಅಂತಲೇ ಹೇಳಬಹುದು, ದೊಡ್ಡ ಅಮೌಂಟ್ ಆಗಿರುತ್ತೆ. ಹಾಗಾಗಿ ಮಹಿಳೆಯರ ಒಂದು ಸಬಲೀಕರಣಕ್ಕೋಸ್ಕರ ಮತ್ತು ಜೀವನವನ್ನು ನಡೆಸೋದಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ಯೋಜನೆಯನ್ನು ತರ್ತೀವಿ ಅಂತ ಅಂದ್ಬಿಟ್ಟು ಮೋದಿಜಿಯವರೇನೆ ಈಗಾಗಲೇ ಪತ್ರಿಕಾಗೋಷ್ಠಿ ಕೂಡ ಮಾಡಿರುವಂಥದ್ದು. ಈ ಒಂದು ಯೋಜನೆ ತರಬೇಕು ಅಂತ 1 ವರ್ಷದಿಂದ ಕೂಡ ತೀರ್ಮಾನಗಳು ಆಗ್ತಾನೇ ಇದ್ದಾವೆ, ಆದರೆ ಯಾವುದು ಯೋಜನೆ, ಇದು ಯೋಜನೆಗೆ ಒಂದು ಹೆಸರನ್ನು ಇನ್ನೂ ಇಟ್ಟಿಲ್ಲ, ಮತ್ತು ಯಾವಾಗಿಂದ ಜಾರಿಗೆ ತರ್ತೀವಿ ಅನ್ನೋವಂಥದ್ದು ಕೂಡ ಇಟ್ಟಿಲ್ಲ, ಮತ್ತು ಏನೇನೆಲ್ಲ ಅರ್ಜಿ ಹಾಕೋದಕ್ಕೆ ಬೇಕು ಅನ್ನೋವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ಯಾವಾಗಿಂದ ಜಾರಿಗೆ ತರ್ತಾರೆ ಅನ್ನೋವಂಥದ್ದನ್ನು ಹೇಳಿಲ್ಲ, ಬಟ್ ಈ ರೀತಿಯಾಗಿ ನಮ್ಮದು ಕೂಡ ಪ್ಲಾನಲ್ಲಿ ಇದೆ ಅಂತ ಮಾತ್ರ ಹೇಳಿರುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಅಲ್ವಾ, ಆವಾಗ ನಾನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಏನೆಲ್ಲ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅನ್ನೋವಂಥದ್ದನ್ನು. ಈಗಾಗಲೇ ಕೆಲವೊಂದಷ್ಟು ಜನ ನೋಡಿಸ್ತಾ ಇರುವಂಥದ್ದು ಈ ರೀತಿ ಅರ್ಜಿ ಹಾಕ್ಬಿಡಿ, ಆ ರೀತಿ ಹಾಕ್ಬಿಡಿ ಅಂತ. ಇನ್ನೂ ಯಾವುದೇ ರೀತಿಯಾಗಿ ಅರ್ಜಿ ಹಾಕುವಂಥದ್ದು ಪ್ರಾರಂಭ ಆಗಿಲ್ಲ. ಇದ್ರ ಬಗ್ಗೆ ಯೋಜನೆಯ ಹೆಸರನ್ನೇ ಇನ್ನೂ ಕೂಡ ಕೇಂದ್ರ ಸರ್ಕಾರ ಹೇಳಿಲ್ಲ, ಹಾಗಾಗಿ ಅವುಗಳನ್ನು ನಂಬೋದಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತೇನೆ. ಧನ್ಯವಾದಗಳು. ಯಾರೆಲ್ಲ ಕೂಡ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಅವರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.